ದೌರ್ಜನ್ಯದಿಂದ ಬದುಕು ಕಷ್ಟವಾಗಿದೆ ಎಂದು ಸೋಮವಾರದಂದು ಹಾಸನ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿ ಓಲಾ, ಊಬರ್, ರ್ಯಾಪಿಡೋ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಹೊರಟ ಪ್ರತಿಭಟನೆ ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಮಜದೂರ್ ಸಂಘದ ಉಪಾಧ್ಯಕ್ಷ ಎಚ್.ಕೆ. ದಿಲೀಪ್ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲೆಯ ಸಾವಿರಾರು ಆಟೋ ಚಾಲಕರು ತಮ್ಮ ಕುಟುಂಬದ ಜೀವನೋಪಾಯವನ್ನು ಆಟೋ ರಿಕ್ಷಾ ಚಾಲನೆ ಮೂಲಕ ಸಾಗಿಸುತ್ತಿದ್ದಾರೆ. ಸರ್ಕಾರದಿಂದ ಯಾವುದೇ ಸೌಲಭ್ಯವಿಲ್ಲದೆ ದಿನನಿತ್ಯದ ಪ್ರಯಾಣಿಕರ ಭರವಸೆಯ ಮೇಲೆ ಬದುಕು ನಡೆಸುತ್ತಿರುವ ಈ ವರ್ಗ ಈಗ ಖಾಸಗಿ ಅಗ್ರಿಗೇಟರ್ ಕಂಪನಿಗಳ ದೌರ್ಜನ್ಯದಿಂದ ನಲುಗಿದೆ ಎಂದರು. ನಾವು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿದ್ದೇವೆ. ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಸಿಕ್ಕಿಲ್ಲದ ಕಾರಣದಿಂದ ಜೀವನೋಪಾಯಕ್ಕಾಗಿ ಆಟೋ ಚಾಲನೆ ಆರಂಭಿಸಿದ್ದೇವೆ. ಆದರೆ ಈಗ ಓಲಾ, ಊಬರ್, ರ್ಯಾಪಿಡೋ ಮುಂತಾದ ಆಪ್ ಕಂಪನಿಗಳು ನಮ್ಮ ದುಡಿಮೆಗೆ ಕುತ್ತು ತಂದಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆಪ್ ಕಂಪನಿಗಳ ಅಕ್ರಮ ಸೇವೆಯಿಂದ ಆದಾಯ ಕುಸಿತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಅಗ್ರಿಗೇಟರ್ ಕಂಪನಿಗಳು ಆನ್ಲೈನ್ ಆಪ್ಗಳ ಮೂಲಕ ಆಟೋ ಹಾಗೂ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಡೆಸುತ್ತಿದ್ದು, ಇದರಿಂದ ಸ್ಥಳೀಯ ಆಟೋ ಚಾಲಕರ ಆದಾಯ ಭಾರಿ ಪ್ರಮಾಣದಲ್ಲಿ ಕುಸಿದಿದೆ. ಪ್ರತಿದಿನದ ಇಂಧನ ಖರ್ಚು, ವಾಹನ ಸಾಲದ ಬಾಧೆ, ಮಕ್ಕಳ ಶಿಕ್ಷಣ ವೆಚ್ಚ ಇವೆಲ್ಲವನ್ನು ಪೂರೈಸಲು ಆಗದೆ ಅನೇಕ ಚಾಲಕರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಚಾಲಕರು ಬೇಸರ ವ್ಯಕ್ತಪಡಿಸಿದರು. ಆಟೋ ಚಾಲಕರು ತಮ್ಮ ಮನವಿಯಲ್ಲಿ ತಿಳಿಸಿದ್ದಾರೆ. ಮಾನ್ಯ ಕರ್ನಾಟಕ ಹೈಕೋರ್ಟ್ ಹಾಗೂ ರಾಜ್ಯ ಸರ್ಕಾರವು ಈ ರೀತಿಯ ಖಾಸಗಿ ಸಂಸ್ಥೆಗಳ ಸೇವೆಗಳನ್ನು ನಿಷೇಧಿಸುವಂತೆ ಆದೇಶ ನೀಡಿದರೂ ಸಹ ಓಲಾ, ಊಬರ್, ರ್ಯಾಪಿಡೋ ಮುಂತಾದ ಕಂಪನಿಗಳು ಮಧ್ಯವರ್ತಿಗಳಂತೆ ಕಾರ್ಯನಿರ್ವಹಿಸುತ್ತಿವೆ. ಚಾಲಕರಿಗೆ ಹಣದ ಆಮಿಷ ತೋರಿ ಆಪ್ ಡೌನ್ಲೋಡ್ ಮಾಡಿಸಿ ಸಾರ್ವಜನಿಕರ ನಡುವೆ ವೈಮನಸ್ಯ ಉಂಟು ಮಾಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಹಿಂದೆಯೂ ಮನವಿ ಸಲ್ಲಿಸಿದ್ದರೂ ಕ್ರಮವಿಲ್ಲ. ಈ ಕುರಿತಾಗಿ ಹಾಸನ ಆಟೋ ಚಾಲಕ ಸಂಘ ಈಗಾಗಲೇ 2 ಬಾರಿ ಜಿಲ್ಲಾಡಳಿತಕ್ಕೆ ಹಾಗೂ ಸಾರಿಗೆ ಇಲಾಖೆಗೆ ಮನವಿ ಸಲ್ಲಿಸಿದೆ. ಆದರೆ ಅಗ್ರಿಗೇಟರ್ ಸಂಸ್ಥೆಗಳ ವಿರುದ್ಧ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳದಿರುವುದರಿಂದ ಚಾಲಕರಲ್ಲಿ ಅಸಮಾಧಾನ ಹೆಚ್ಚಾಗಿದೆ ಎಂದು ಹೇಳಿದರು. ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಆಪ್ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆ ಉಂಟಾಗಬಹುದು ಎಂದು ಅವರು ಎಚ್ಚರಿಸಿದರು. ನಾವು ಸರ್ಕಾರದಿಂದ ಯಾವುದೇ ಸಹಾಯವಿಲ್ಲದೆ ಕಷ್ಟಪಟ್ಟು ಬದುಕುತ್ತಿದ್ದೇವೆ. ನಮ್ಮ ದುಡಿಮೆಗೆ ಅಡ್ಡಿ ಬಂದರೆ ನಾವು ಮೌನವಾಗಿರುವುದಿಲ್ಲ. ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಹಾಸನ ಜಿಲ್ಲೆ ಎಲ್ಲ ಆಟೋ ಚಾಲಕರು ಒಟ್ಟಾಗಿ ಹೋರಾಟಕ್ಕೆ ಇಳಿಯುತ್ತಾರೆ ಎಂದು ಆಟೋ ಚಾಲಕರ ಪ್ರತಿನಿಧಿಗಳು ಹೇಳಿದರು. ಆಟೋ ಚಾಲಕರು ತಮ್ಮ ಅಂತಿಮ ಮನವಿಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸ್ಥಳೀಯ ಆಟೋ ಚಾಲಕರ ಹಕ್ಕು ಹಾಗೂ ಗೌರವವನ್ನು ಕಾಪಾಡಬೇಕು. ಅಗ್ರಿಗೇಟರ್ ಕಂಪನಿಗಳ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಿ ನಮ್ಮ ಜೀವನೋಪಾಯಕ್ಕೆ ನ್ಯಾಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿಸಿದರು. ಪ್ರತಿಭಟನಾಗಾರರು ಪ್ರತಿಭಟನೆಗೆ ಬಾರದೆ ಓಡಿಸುವ ಆಟೋವನ್ನು ಅಡ್ಡಗಟ್ಟಿದಾಗ ಪೊಲೀಸರು ಸಮಾಧಾನ ಮಾಡಿ ಆಟೋ ಸಂಚಾರ ಸುಗಮಗೊಳಿಸಿದರು. ನಮ್ಮ ಆಟೋ ಚಾಲಕರು ಯೆಲ್ಲೋ ಬೋರ್ಡ್ ನಲ್ಲಿ ನಾವು ಬಾಡಿಗೆ ಮಾಡ್ತಾ ಇದೀವಿ. ನಾವು ಕೇಳೋದು ನಮಗೂ ಯಾಕೆ ನೀವು ವೈಟ್ ಬೋರ್ಡ್ ಕನ್ವರ್ಟ್ ಮಾಡ್ಕೊಟ್ಬಿಡಿ, ಸುಮ್ಮನೆ ನಮ್ಮ ಹೋರಾಟ ಬೇಡ. ದಿನನಿತ್ಯ ನಮ್ಗೆ ಇದ್ರಲ್ಲೇ ನಾವು ಜೀವನ ಮಾಡ್ತಾ ಇರೋದು. ಮನೆ ಮಕ್ಕಳು ಪ್ರತಿಯೊಂದನ್ನು ನಾವು ಜೀವನ ಮಾಡ್ತಾ ಇದೀವಿ. ನಾವು ನಿಮ್ಮನ್ನ ಕೇಳೋದಿಷ್ಟೇ, ನಮ್ಗೂನು ವೈಟ್ ಬೋರ್ಡ್ ಮಾಡ್ಕೊಟ್ಬಿಡಿ. ದಯಮಾಡಿ ಸರ್ಕಾರದಿಂದ ನಮ್ಗೆ ವೈಟ್ ಬೋರ್ಡ್ ಮಾಡ್ಕೊಟ್ಬಿಡಿ. ನಮ್ಗೆ ತಾರತಮ್ಯ ಇವತ್ತು ಹಾಸನ ನಗರ ವ್ಯಾಪ್ತಿಯಲ್ಲಿ ಏನಿದೆ ಅಷ್ಟು ಮಾತ್ರ ಸ್ಟ್ರೈಕ್ ಮಾಡಿದೀವಿ. 4,000 ಜನ. ಮುಂದಿನ ದಿನಗಳಲ್ಲಿ 8 ತಾಲೂಕು 21 ಹೋಬಳಿ ಮಟ್ಟದ ಸಮೇತ ಬಂದು ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ. ತಾವು ದಯಮಾಡಿ ಇದಕ್ಕೆ ತೆರೆ ಹಿಡಬೇಕು ಅಂತ ಈ ಎಲ್ಲ ಆಟೋ ಚಾಲಕರ ಪರವಾಗಿ ನಮ್ಮ ಅಧ್ಯಕ್ಷ ಜಾನ್ ಫ್ಲಾಕಿನ್ ಪರವಾಗಿ ನಾನು ಇವತ್ತು ಈ ಮೀಡಿಯಾದ ಕೇಳ್ಕೊತೇನೆ. ದಿಲೀಪ್ ಎಚ್.ಕೆ. ರಾಜ್ಯ ಉಪಾಧ್ಯಕ್ಷರು ಆಟೋ ಚಾಲಕರ ಮಜದೂರ್ ಸಂಘ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಮಜದೂರ್ ಸಂಘದ ಜಿಲ್ಲಾಧ್ಯಕ್ಷ ಜಾನ್, ಉಪಾಧ್ಯಕ್ಷ ಎನ್ ಕುಮಾರ್, ಎಂ ಆನಂದ್, ಪ್ರಧಾನ ಕಾರ್ಯದರ್ಶಿ ಎಂಸಿ ಯಶವಂತ್, ಕಾರ್ಯದರ್ಶಿ ರಮೇಶ್, ಸಹ ಕಾರ್ಯದರ್ಶಿ ಪವನ್, ಶಾಖಾ ಪದಾಧಿಕಾರಿ ರವಿ, ಸಂಚಾಲಕ ಹರೀಶ್, ಸಹ ಸಂಚಾಲಕ ಮಂಜು, ನಿರ್ದೇಶಕ ಎಚ್.ಕೆ. ಪ್ರದೀಪ್, ಖಜಾಂಚಿ ಕೆಆರ್ ಶಾಮಂತ್, ಸಂಘಟನಾ ಕಾರ್ಯದರ್ಶಿ ಮೋಹನ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.